ಹಾಯ್, ಇವತ್ತು ನೀವು ಇಲ್ಲಿ ನೋಡ್ಬೋದು ಜಾಗನ. ಇದು ಆಟಿಕ್ ಅಂತ ಹೇಳ್ತೀವಿ, ಅಟ್ಟ ಮನೆ ಕೆಳಗೆ. ಅವರು ಇವ್ರು ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಸಿರಾಮಿಕ್ ಟೈಲ್ಸ್ ಹಾಕಿದ್ದಾರೆ, ಅಂದ್ರೆ ಹಂಚ್ ಹೇಳ್ಬೋದು, ನಾರ್ಮಲ್ ಹಂಚ್ ಅಲ್ಲ, ಸಿರಾಮಿಕ್ ಹಂಚಿದು. ಆಮೇಲೆ ಇದನ್ನ ವಸ್ತುಗಳನ್ನ ಇಡ್ಲಿಕ್ಕೆ ಆಟಿಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೈಸನ್ ಬೋರ್ಡ್ ಅಥವಾ ವಿ ಬೋರ್ಡ್ ಅಂತ ಹಾಕಿದ್ದಾರೆ, ಸಿಮೆಂಟ್ ಪಾರ್ಟಿಕಲ್ ಬೋರ್ಡ್ಸ್. ಕೆಳಗಡೆಯಿಂದ ಫಾಲ್ ಸೀಲಿಂಗ್ ಇದೆ. ಸೊ ಅವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಸಿರಾಮಿಕ್ ಟೈಲ್ಸ್ ರೇಡಿಯೇಷನ್ ಹೀಟ್ ಬಿಟ್ಬಿಟ್ಟು ಇದನ್ನ ಹೀಟ್ ಮಾಡಿ ಕೆಳಗೆ ಫಾಲ್ ಸೀಲಿಂಗ್ ಡಾಟ್ ಹೀಟ್ ಬರ್ತಾ ಇದೆ. ಸೊ ನೀವು ಇಲ್ಲಿ ಥರ್ಮಲ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಆಕ್ಚುಲಿ ನಮ್ಗೆ ಈಗ ರಾತ್ರಿ ಸುಮಾರು 6 ಗಂಟೆ ಆಗಿದೆ. ಸೊ ಸಿರಾಮಿಕ್ ಟೈಲ್ಸ್ ಗಳು ಕೂಲ್ ಆಗಿದೆ. ಈಗ 25-26 ಇದೆ. ಬಟ್ ಈ ವಿ ಬೋರ್ಡ್ ನೋಡ್ಬೋದು. ವಿ ಬೋರ್ಡ್ ಬಂದ್ಬಿಟ್ಟು ಈಗ 34 ಆಗಿದೆ. ಇನ್ನು 3 ಗಂಟೆ 4 ಗಂಟೆ ಟೈಮಿಗೆ 40 ಹೋಗಿತ್ತು. ಈಗ ಅರೌಂಡ್ 32 ಇದೆ, ಹೀಟ್ ಆಗಿದೆ. ಇನ್ನು ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಈಗ ಆಲ್ರೆಡಿ ಹೀಟ್ ಕೆಳಗೆ ಹೋಗಿದೆ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಕೆಳಗೆ ಪಾಸ್ ಆಗಬಾರ್ದು ಹೀಟು ಅಂತ ನಾವು ಇನ್ಸುಲೇಷನ್ ಮಾಡ್ತಾ ಇದೀವಿ. ಯಾವ ತರ ಇನ್ಸುಲೇಷನ್ ಮಾಡ್ತಾ ಇದೀವಿ ಅಂತ ಇಲ್ಲೇ ನೀವು ಆ ಕಡೆ ನೋಡ್ಬೋದು. ಸ್ವಲ್ಪ ಜಾಗ ಕಮ್ಮಿ ಇದೆ ಇಲ್ಲಿ. ಸೊ ಇಲ್ಲಿಗೆ ನೀವು ಇಲ್ಲಿ ನೋಡ್ಬೋದು. ಸೊಲ್ಯೂಷನ್ ಏನ್ ಮಾಡಿದೀವಿ ಅಂದ್ರೆ, ಮ್ಯಾಲಿನ ಹೀಟ್ ಬಂದ್ಬಿಟ್ಟು ಇದು ರಿಫ್ಲೆಕ್ಟ್ ಆಗ್ಬೇಕಿಲ್ಲ ಇಲ್ಲಿ ಆಟಿಕ್ಗೆ. ಸೊ ಮ್ಯಾಲ್ ಇದು ತಾಕ್ಸ್ ಹೊಡಿಬಹುದಿತ್ತು, ಬಟ್ ಬಜೆಟ್ ಜಾಸ್ತಿ ಆಗತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗತ್ತೆ. ಸಿಂಪಲ್ ಆಗಿ ಇದನ್ನ ಲೇ ಮಾಡ್ಬಿಟ್ರೆ ರಿಫ್ಲೆಕ್ಷನ್ ಜಾಸ್ತಿ ಆಗತ್ತೆ. ಆಮೇಲೆ ಇದಕ್ಕೆ ರಾಕೋಲ್ ಅಂತ ಹಾಕ್ಬೋದಿತ್ತು. ರಾಕೋಲ್ ಪ್ಲಸ್ ಇದನ್ನ ಕಾಂಬಿನೇಷನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ತುಂಬಾ ಕಾಸ್ಟ್ ಜಾಸ್ತಿ ಆಗೋದಕ್ಕೆ ನಾವ್ ಏನ್ ಮಾಡಿದ್ವಿ, ಓನ್ಲಿ ಬಬಲ್ ಹಾಕ್ತಾ ಇದ್ವಿ. ಬಬಲ್ ಇಸ್ ಇಫೆಕ್ಟಿವ್, ಬಟ್ ರಾಕೋಲ್ ಇಸ್ ಇವನ್ ಗುಡ್. ಸೊ ಅದಕ್ಕೆ ನಾವು ಇದನ್ನ ಇದು ಹಾಕೋದಕ್ಕೆ ರಿಫ್ಲೆಕ್ಟ್ ಆಗತ್ತೆ. ಸೊ ಇದು ನೀವು ನೋಡ್ಬೋದು, ರಿಫ್ಲೆಕ್ಷನ್ ಆಗ್ತಾ ಇದೆ. ನಾಳೆ ಬೆಳಗ್ಗೆಯಿಂದನೇ ಅವ್ರಿಗೆ ಆಕ್ಚುಲಿ ರಿಸಲ್ಟ್ ಗೊತ್ತಾಗತ್ತೆ. ಈ ಹೀಟು ಕೆಳಗೆ ಪಾಸ್ ಆಗಲ್ಲ. ಎಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಆಗ್ಬೋದು ಆಟಿಕ್ ಅಲ್ಲಿ, ಬಟ್ ಇದು ಪಾಸ್ ಆಗಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಈ ತರ ಆಟಿಕ್ ಕಂಡೀಷನ್ ಇದ್ರೆ ನೀವು ಈ ತರ ಸೊಲ್ಯೂಷನ್ ಮಾಡ್ಕೊಂಡ್ರೆ ಹೀಟ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಆಕ್ಚುಲಿ ಇದ್ರ ಮೇಲೆ ಓಡಾಡಿದ್ರೆ ಏನು ತೊಂದರೆ ಆಗಲ್ಲ. ಇವ್ರು ಏನ್ ಮಾಡಿದ್ದಾರೆ, ನಮ್ಮ ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ, ಈ ಬೈಸನ್ ಬೋರ್ಡ್ ಇಡ್ಲಿಕ್ಕೆ ಸ್ಕ್ರೂ ಹಾಕ್ತಾರಲ್ಲ ಸಪೋರ್ಟಿಗೆ ಈ ತರ ಮಾರ್ಕ್ ಮಾಡಿದ್ದಾರೆ. ಇನ್ ಕೇಸ್ ಈಗ ಓನರ್ಸ್ ಆಮೇಲೆ ಬೇಕಾದ್ರೆ ಓಡಾಡ್ಬೋದು. ಸೊ ನಾನು ಹಾಗೆ ಓಡಾಡ್ತಾ ಇದ್ದೀನಿ. ಹೈವೇ ಸೀದಾ ಟೇಪ್ ಮಾಡ್ತಾರೆ, ಆ ತರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸೊಲ್ಯೂಷನ್ ಮಾಡಿದ್ದಾರೆ. ಅವ್ರದ್ದು ಇಲ್ಲಿ ಗ್ಲಾಸ್ ಬರ್ತಿತ್ತು ಕೆಳಗೆ ಲೈಟಿಗೆ. ಸೊ ಅವರಿಗೆ ಏನ್ ಬೇಕು ಅಂದ್ರೆ, ಗ್ಲಾಸ್ ಲೈಟ್ ಬೇಕು ಹೇಳಿದ್ರೆ ಈ ತರ ತಕ್ಕೊಳ್ಬಹುದು. ಸೊ ಗ್ಲಾಸ್ ಇದೆ, ತುಂಬಾ ಹೀಟ್ ಆಗತ್ತೆ, ಬೇಡ ಗ್ಲಾಸ್ ಬೇಡ, ಹೀಟ್ ಬೇಡ ಅಂದ್ರೆ ಅದು ಈ ತರ ಕ್ಲೋಸ್ ಮಾಡೋದು. ಇನ್ನೊಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಮತ್ತೆ ಆಮೇಲೆ ಬರ್ದಿದ್ದಾರೆ ಇಲ್ಲಿ, ಕಾಲು ಇಡಬೇಡಿ, ಗ್ಲಾಸ್ ಇದೆ ಅಂತ. ಒಳ್ಳೆ ಡೀಟೇಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಸಿಡೆಂಟ್ ಆಗ್ಬಿಡ್ಬೋದು ಅಂತ ಅವರು ಈ ತರ ಬರ್ದಿದ್ದಾರೆ. ಸೊ ವೆರಿ ಗುಡ್ ಐಡಿಯಾ. ನಮ್ಮ ಲೇಬರ್ಸ್ ಅವ್ರದ್ದು